ಶರನ್ನವರಾತ್ರಿಯ ದ್ವಿತೀಯ ದಿವಸ ಅಂತ ಹೇಳಿದರೆ ಎರಡನೇ ದಿವಸದ ಅಂಗವಾಗಿ ದೇವಜಾತ ದುರ್ಗಾಯಾಗಿ ತಾಯಿ ದುರ್ಗಾದೇವಿಯು ಕಾಣಿಸ್ತಕ್ಕಂಥದ್ದು. ನವರತ್ನಾದಿ ವಜ್ರ ವೈಢೂರ್ಯವನ್ನ ಕಂಗೊಳಿಸ್ತಕ್ಕಂಥದ್ದು. ಸರ್ವಶಕ್ತಿಯನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥವಳು. ಅಂತಹ ತಾಯಿಯ ಎರಡನೇ ದಿವಸದ ಪೂಜೆಯಲ್ಲಿ ನಾವು ಶಕ್ತಿ ಸಂಪನ್ಮೂಲ ಭರಿತಳಾಗಿರ್ತಕ್ಕಂಥವಳ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಮನಃಕಾಮನೆ ಹೇಳ್ತಕ್ಕಂಥದ್ದನ್ನು ಶುದ್ಧ ಅಂತರಂಗಿಕ ಪೂರ್ವಕವಾಗಿ ಶ್ರದ್ಧೆ, ಮೇಧಾಯಿ, ದೈತ್ಯೆ, ಅಂಬಿಕೆ ಅಂತ ಹೇಳುವುದಾಗಿ ಸ್ಮರಿಸಿಕೊಂಡು ಸ್ಮರಣೆಯಿಂದನೇ ಫಲವನ್ನ ಕೊಡ್ತಕ್ಕಂತಹ ತಾಯಿ ದುರ್ಗಾ ದೇವಿಯು ಅನುಗ್ರಹವನ್ನ ಮಾಡ್ತಕ್ಕಂಥದ್ದು. ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲೂ ಕೂಡ ಮನುಕುಲದ ಒಳಿತಿಗೋಸ್ಕರವಾಗಿ ಅನುಗ್ರಹವನ್ನ ಮಾಡ್ತಕ್ಕಂಥದ್ದು. ನಾವು ತಾಯಿ ದುರ್ಗಾದೇವಿಯನ್ನ ಪೂಜಿಸುವುದರ ಜೊತೆಗೆ ತಾಯಿಯಾಗಿರ್ತಕ್ಕಂತಹ ಹೆತ್ತ ತಾಯಿಯನ್ನು ಪೂಜಿಸುವುದರ ಜೊತೆಯಲ್ಲಿ ಭೂಮಿ ತಾಯಿ ಹೇಳ್ತಕ್ಕಂಥದ್ರನ್ನು ಪೂಜಿಸುವಂತಹ ನಿಟ್ಟಿನಲ್ಲಿ ಅನಂತರದಲ್ಲಿ ನಮಗೆ ಭೂಮಿಯನ್ನು ಕೊಟ್ಟಿರ್ತಕ್ಕಂತಹ ದೇಶ ಹೇಳ್ತಕ್ಕಂಥದ್ದು ಕೂಡ ನಾವು ಭಾರತ ಮಾತೆ ಎಂಬುದಾಗಿ ಕರೀತೇವೆ. ಹಾಗಾಗಿ ಭಾರತ ದೇಶವೂ ಕೂಡ ನಮ್ಮ ತಾಯಿಯಾಗಿರ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಹೆತ್ತ ತಾಯಿಯನ್ನ, ದೇವಿಯಾಗಿರ್ತಕ್ಕಂತಹ ದುರ್ಗೆಯನ್ನ, ಭೂಮಿ ತಾಯಿಯನ್ನ ಯಾವ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನೋಡ್ತೇವೋ ಅದೇ ಥರದಲ್ಲಿ ದೇಶದ ತಾಯಿಯನ್ನು ಕೂಡ, ಭಾರತ ಮಾತೆಯನ್ನು ಕೂಡ ನಾವು ಅದೇ ಒಂದು ಗೌರವದಿಂದಾಗಿಯೂ ಮತ್ತು ಶುದ್ಧ ಅಂತರಂಗಿಕ ಪೂರ್ವಕವಾಗಿಯೂ ನೋಡಬೇಕು. ಮತ್ತು ಅಷ್ಟೇ ಅಲ್ಲದೆ ಭಾರತ ತಾಯಿಯ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ನಾವು ಭೂಮಿಗೆ ಬಂದಿರ್ತೇವೆ. ಹಾಗಾಗಿ ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಆದರೆ ಆ ಒಂದು ಸಣ್ಣದಾದಂತಹ ಪ್ರಯತ್ನ ಹೇಳ್ತಕ್ಕಂಥದ್ದನ್ನಾರು ಕೂಡ ಮಾಡದೇ ಇದ್ದರೆ ನಾವೆಲ್ಲ ಜನಿಸಿರ್ತಕ್ಕಂಥದ್ದಕ್ಕೆ ಏನು ಫಲ? ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ನಾವೆಲ್ಲ ಸೇರಿ ಇಡೋಣ. ಮತ್ತು ಅಷ್ಟೇ ಅಲ್ಲದೆ ತಾಯಿಯ ಸೇವೆಯನ್ನು ಮಾಡೋಣ. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈ ಸಮಯದಲ್ಲಿ ಭಾರತ ತಾಯಿಯ ಒಂದು ಸ್ಮರಣೆ ಮತ್ತು ಶಕ್ತಿಯನ್ನು, ಜಾಗೃತಿಯನ್ನಗೊಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಒಂದು ಚಿಕ್ಕದಾದಂತಹ ಸಲಹೆ ಅಂತ ಹೇಳಿದರೆ, ಸಾಧಾರಣ ಒಂದು SLC ಅಥವಾ ಕಾಲೇಜಿನ ಒಂದು ಹಂತ ಮಕ್ಕಳಲ್ಲಿ ಇರುವಾಗ ಅವರಲ್ಲಿ ದೇಶ ಪ್ರೇಮ ಹೇಳ್ತಕ್ಕಂಥದನ್ನ ತುಂಬುವುದರ ಜೊತೆಯಲ್ಲಿ ಅವರಿಗೆ ನಮ್ದು ಒಂದು ಮಿಲಿಟರಿಯ ತರಬೇತಿ ಹೇಳ್ತಕ್ಕಂಥದ್ದಿದೆ. ಪ್ರತಿಯೊಂದು ಮಕ್ಕಳಿಗೂ ಕೂಡ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಾತ್ಕಾಲಿಕವಾಗಿ ಆ ಒಂದು ರೀತಿಯಾದಂಥದನ್ನು ತಿಳಿಸಿಕೊಟ್ರೆ ಅಥವಾ ಕಲಿಸಿಕೊಡುವಂತಹದ್ದು ಬಂದರೆ ದೇಶದ ಮೇಲೆ ಪ್ರೀತಿ ಹೇಳ್ತಕ್ಕಂಥದ್ದು ಇನ್ನೂ ಜಾಸ್ತಿ ಆಗ್ತದೆ. ಹಾಗಾಗಿ ಇದೊಂದು ಸಣ್ಣ ರೀತಿಯಾದಂಥ ಸಲಹೆ ತಗೊಂಡು ಪ್ರತಿಯೊಬ್ಬರೂ ಕೂಡ ನಾವು
ಮೊದಲು ದೈವಿಕವಾದಂತಹ ದುರ್ಗಾದೇವಿಯು, ತದನಂತರದಲ್ಲಿ ಹೆತ್ತ ತಾಯಿಯು, ತದನಂತರದಲ್ಲಿ ಭೂಮಿ ತಾಯಿಯು, ತದನಂತರದಲ್ಲಿ ನಾವು ಭಾರತ ಮಾತೆ ಅಂದರೆ ದೇಶದ ತಾಯಿಯನ್ನ ಪೂಜಿಸೋಣ, ಎಲ್ಲರೂ ಒಂದಾಗೋಣ. ದ್ವಿತೀಯ ದಿವಸದ ನವರಾತ್ರಿಯ ವಿಶೇಷ ಹಾರ್ದಿಕ ಶುಭಾಶಯಗಳು.